ನಮಸ್ತೆ. ಕಗ್ಗದಲ್ಲಿ ಒಂದು ಮಾತಿದೆ. ಕನಲ್ದ ಹುಲಿ, ಕೆರಳ್ದ ಹರಡಿ, ಮುಳ್ಕರಡಿ, ಚಲನಾಗ, ಸೆಣಸು ಮುಸುಡಿಯ ಘೋರ ದುಷ್ಟಚೇಷ್ಟೆಗಳೆಲ್ಲವೂ ಅಡಗಿಯುವುದು ನರಮನದಿ ಮಂಕುತಿಮ್ಮ. ಇನ್ನು ಮನುಷ್ಯನಾಗಿಲ್ಲ ಮನುಷ್ಯ, ಒಬ್ಬ ಅರಣ್ಯ ವನ್ಯ ಪ್ರಾಣಿಗಳಿರುವಂಥ, ವನ್ಯ ಮೃಗಗಳಿರುವಂಥ ದೊಡ್ಡ ಅಡವಿಯಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಅವರು ಯಾವ್ಯಾವ ಪ್ರಾಣಿಗಳು ಯಾವ್ಯಾವ ರೀತಿ ಅವನ ಮೇಲೆ ಆಕ್ರಮಣ ಮಾಡ್ತಾವೋ, ಅವಳೊಳಗಡೆ ಹೆಂಗೆ ಆಡಿಸ್ತವೋ ಆ ರೀತಿ ಆ ಥರ ಆಡುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿರೋವಂಥದ್ದು. ಹಾಗೆ ಮನುಷ್ಯನಿಗೆ ತೊಂದರೆ ಕೊಡುವಂಥದ್ದು ಯಾವುದಪ್ಪ ಅಂತಂದರೆ ಅವನ ಮನಸ್ಸು. ಅವನು ಹೆಚ್ಚಿಗೆ ಯಾರ ಜೊತೆ ಮಾತಾಡ್ತಾನೆಪ್ಪ ಅಂತಂದರೆ ಅವನ ಜೊತೆಲೇ ಅವನೇ ಹೆಚ್ಚಿಗೆ ಮಾತಾಡ್ತಾನೆ. ಅವನಿಗೆ ದಿನಕ್ಕೆ ಸುಮಾರು 6,000ರಿಂದ 12,000ದಷ್ಟು ಯೋಚನೆಗಳು ಬರ್ತಾವಂತೆ. ಯಾವುದೋ ಒಂದು ಯೋಚನೆಗೆ ಸ್ಟಿಕ್ ಆನ್ ಆಗ್ತಾನೆ. ಆ ಸ್ಟಿಕ್ ಆನ್ ಆಗಿರೋ ಯೋಚನೆಗೆ ಭಾವನೆ ಹೋಗುತ್ತೆ. ಆ ಭಾವನೆ ಆಗಿರೋ ಯೋಚನೆಗೆ ಒಂದು ಕ್ರಿಯೆ ಹೋಗುತ್ತೆ. ಆ ಕ್ರಿಯೆ ಆಗಾದ್ಮೇಲೆ ಅದರದ್ದು ಔಟ್ಪುಟ್ ಒಳ್ಳೆ ರಿಸಲ್ಟ್ ಬರುತ್ತೆ. ಅದು ಒಳ್ಳೆಯದಾದರೆ ಒಳ್ಳೆಯದು, ಒಳ್ಳೆ ಯೋಚನೆ ಆಗಿದರೆ ಒಳ್ಳೆ ರಿಸಲ್ಟು, ಕೆಟ್ಟ ಯೋಚನೆ ಆಗಿದರೆ ಕೆಟ್ಟ ರಿಸಲ್ಟ್ ಅಲ್ವಾ? ಹಾಗಾಗಿ ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಿದ್ರೆ ಇಡೀ ಮನುಷ್ಯ ತನ್ನ ಕಂಟ್ರೋಲ್ ಅವನೇ ಇರ್ತಾನೆ. ಯಾರು ಮನುಷ್ಯ ತನ್ನ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಂಡಿರೋದಿಲ್ವೋ, ನಾನು ಹೇಳಿದ್ನಲ್ಲ, ಕನಲ್ದ ಹುಲಿ, ಕೆರಳದ ಹರಿ, ಮುಳ್ಕರಡಿ, ಚಲನಾಗ, ಹಣುಕು ಕಪಿ, ಸೀಳ್ನಾಯಿ ಮೊದಲಾದ ಕುಲದ ದುಷ್ಟ ಚೇಷ್ಟೆಗಳೆಲ್ಲವೂ ಇದೆಯಲ್ಲ ಆ ಥರ ಆಟಾಡ್ಬಿಡ್ತೀವಿ. ಅದರಿಂದ ನಾವು ನಮ್ಮ ಅಭ್ಯಾಸ ಕರೆಕ್ಟಾಗಿ ಇಟ್ಕೊಂಡಿರಬೇಕು. ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರಬೇಕು.